ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದಂಥ ಚಿತ್ರ ಜೋಗಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಅದರಲ್ಲಿ ನಮ್ಮ ಗುರುಕಿರಣ್ ಸರ್ ಅವರ ಮ್ಯೂಸಿಕ್ ಒಂದು ಹೊಸ ದಾಖಲೆನೇ ಬರೀತು. ಪ್ಲೀಸ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಈ ಎರಡು ದೊಡ್ಡ ರೆಕಾರ್ಡ್ಗಳಿಗೆ. ಓಕೆ, ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಜನ್ಯ ಸರ್ ಹೇಗಿತ್ತು? ವರ್ಣ ಅವರೇ, ಮತ್ತೊಂದು ಹೈ ಕ್ವಾಲಿಟಿ ಪರ್ಫಾರ್ಮೆನ್ಸ್, ಹೈ ಎನರ್ಜಿ. ಆ್ಯಂಡ್ ನಿಮ್ಗೆ ಸಪೋರ್ಟ್ ಮಾಡಿದಂಥ ಚೆನ್ನಪ್ಪ ಅವರು, ಅಶ್ವಿನ್ ಅವ್ರು ಬಂದಿದ್ದ ಕೆಲವು ಕ್ಷಣಗಳಿದ್ರು. ಇಟ್ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಅಮೇಝಿಂಗ್. ಬಹಳ ಚೆನ್ನಾಗಿ ಹಾಡಿದ್ರಿ. ಗುರು ಸರ್ ಕೇಳಬೇಕು, ಈ ಆಲ್ಬಮ್ಮು, ಈ ಸಿನಿಮಾ, ಈ ಮ್ಯೂಸಿಕ್ ನನಗೆ ಗೊತ್ತಿರಂಗೆ ಎಲ್ಲಾ ದೇವ್ರಗಳ ಮೇಲೆ ಎಲ್ಲಾ ಹಾಡನ್ನು ಈ ಆಲ್ಬಮ್ ಸಾಂಗ್ಸ್ ಮೇಲೆ ಮಾಡಿದ್ದಾರೆ. ಎಲ್ಲ ಹಾಡು ಓಡಿ ಮಗ ಅದನ್ನು ಒಂದು ದೇವ್ರ ಮಾಡಿದ್ದಾರೆ. ಸೊ ಯಾವ ದೇವಸ್ಥಾನಕ್ಕೆ ಹೋದ್ರು ಅವಾಗ ಜೋಗಿ ಹಾಡುಗಳು ದೇವ್ರ ಮೇಲೆ ಬರೆದು ಲಿರಿಕ್ ಚೇಂಜ್ ಮಾಡಿ ಹಾಡುಗಳು ಕೇಳ್ತಿದ್ವಿ. ಸರ್, ಈ ಮ್ಯಾಜಿಕ್ ಹೇಗೆ ಸರ್ ಆಯಿತು? ಯು ಹ್ಯಾವ್ ಟು ಸ್ಪೀಕ್ ಅಬೌಟ್ ಇಟ್ ಸರ್. ನನಗೂ ಅದು ಗೊತ್ತಾಗಿದ್ದು ಮೊನ್ನೆ. ಫಸ್ಟ್ ಟೈಮ್ IPRS ಮೆಂಬರ್ ಆದರೆ ಲಿಸ್ಟ್ ಕೊಟ್ಟರು. 60 ಆಲ್ಬಮ್ ಇತ್ತು. ಅಂದರೆ ಸಾಂಗ್ ಲಿಸ್ಟಲ್ಲಿ ನನಗೆ ಈ ಒಂದು ಸಾಂಗ್, ಈ ಒಂದು ಪಿಕ್ಚರ್ ಸಾಂಗು ಲೆಕ್ಕ ಪ್ರಕಾರ ನಾನು 300 ಸಾಂಗ್ ಮಾಡ್ದಂಗಿತ್ತು. ಒಂದು ಕೆಲವೊಮ್ಮೆ ಇಟ್ ಹ್ಯಾಪನ್ಸ್. ಯಾವತ್ತು ಹಿಟ್ ಇಸ್ ನಾಟ್ ಶರ್ನ್ಡ್, ಇಟ್ಸ್ ನಾಟ್ ಮೇಡ್, ಇಟ್ ಹ್ಯಾಪನ್ಸ್. ಅದು ಇದಕ್ಕೆ ಒಂದು ಟೀಮ್ ಫುಲ್ಲು ಸಿಕ್ಕಾಪಟ್ಟೆ ಸಪೋರ್ಟ್ ಇತ್ತು. ಎವ್ರಿಬಡಿ ಒಂದು ಗುರಿ ಉಟ್ಕೊಂಡೇ ಪಿಕ್ಚರ್ ಮಾಡಿದ್ದು. ಇನ್ನೊಂದು ಹೇಳ್ಬೇಕಂದ್ರೆ, ಇವನ್ ಪ್ರೊಡ್ಯೂಸರ್ ಈ ಚಿತ್ರಕ್ಕೆ ಆ ಟೈಮಲ್ಲಿ ನಾವು ಮ್ಯೂಸಿಕಲ್ ಬಜೆಟ್ ಇನ್ಕ್ಲೂಡಿಂಗ್ ಬ್ಯಾಕ್ ಗ್ರೌಂಡ್ ವಿ ಸ್ಪೆಂಡ್ ಅಬೌಟ್ 36 lakhs ಅಪ್ರಾಕ್ಸಿಮೇಟ್ ಜಸ್ಟ್ ಆನ್ ದ ಮ್ಯೂಸಿಕ್ ಅಲೋನ್. ಆ ಟೈಮಲ್ಲಿ ಪ್ರಿಟಿ ದೊಡ್ಡ ಅಮೌಂಟ್. ಈ ಸಾಂಗ್ ಇನ್ಸ್ಟ್ರೂಮೆಂಟ್ ಎಷ್ಟು ಹಾಕಿದೀವಿ ಅಂದ್ರೆ ಬಾಂಬೆ, ಚೆನ್ನೈ ಎಲ್ಲ ಕಡೆ ಒಂದಷ್ಟು ಕಡೆ ರೆಕಾರ್ಡಿಂಗ್ ಮಾಡಿದ್ವಿ ಈ ಸಾಂಗ್ ನ. ಒಂದು ಖುಷಿ ಅಂದ್ರೆ ಬಂಟಿ ಅವ್ರ ಬಬ್ಲಿ ಅಂತ ಒನ್ ಆಫ್ ದ ಬಿಗ್ಗೆಸ್ಟ್ ಹಿಟ್ಸ್ ಇನ್ ಮುಂಬೈ, ಬಾಂಬೆಯಲ್ಲಿ ಆ ಟೈಮಲ್ಲಿ ಬಿಗ್ಗೆಸ್ಟ್ ಮ್ಯೂಸಿಕಲ್ ಹಿಟ್. ಅಲ್ಲಿದು ಫಿಲ್ಮ್ ರಿಪೋರ್ಟ್, ಬಾಂಬೆ ಫಿಲ್ಮ್ ರಿಪೋರ್ಟ್ ಕೊಟ್ಟಿತ್ತು. ದ ಕಲೆಕ್ಷನ್ಸ್ ಆಫ್ ದ ಮ್ಯೂಸಿಕ್ ಕಲೆಕ್ಷನ್ಸ್ ವಾಸ್ ಮಚ್ ಮೋರ್ ಇನ್ ಜೋಗಿ ದ್ಯಾನ್ ಬಂಟಿ ಅವ್ರ ಬಬ್ಲಿ. ಸೊ ನನಗೆ ಪ್ರೊಡ್ಯೂಸರ್ ಲೆಕ್ಕದಲ್ಲಿ ದಿಸ್ ಇಸ್ ಕಲೆಕ್ಟೆಡ್ ಅಬೌಟ್ 5 crores ಜಸ್ಟ್ ಆನ್ ಮ್ಯೂಸಿಕ್ ಅಂತ. ದಟ್ ಟೈಮ್ ಅದು ಒಂದು ಖುಷಿ. ಅಂದ್ರೆ ಕನ್ನಡಕ್ಕೆ ಇಷ್ಟು ತಾಕತ್ತಿದೆ, ಇಷ್ಟು ಸ್ಟ್ರೆಂತ್ ಇದೆಯಾ ಅಲ್ಲ ಅಂತ ಅನ್ಸುತ್ತೆ. ಆಮೇಲೆ ಆಫ್ಕೋರ್ಸ್ ಸಿಂಗರ್ ಅಷ್ಟು ಸುನಿಧಿ ಹಾಡಿದ್ದು. ಸುನಿಧು ನನಗೆ ಫಸ್ಟ್ ಹಾಡಿದ್ದು 2022 years ಬ್ಯಾಕ್. ಶಿ ವಾಸ್ ಹಾರ್ಡ್ಲಿ 16 years ಓಲ್ಡ್ ದೆನ್. ಅವಳು ಹಿಂದಿಯಲ್ಲಿ ಒಂದು ಚಿತ್ರದಲ್ಲಿ ಹಾಡಿದ್ಲು. ನೆಕ್ಸ್ಟ್ ವಾಸ್ ಐ ಥಿಂಕ್ ಥರ್ಡ್ ಆಫ್ 4th ಸಾಂಗ್ ವಾಸ್ ಮೈನ್, ಹಾಲಿವುಡ್ ಅನ್ನೋ ಚಿತ್ರಕ್ಕೆ. ಇದು ನಾನು ಕಂಪೋಸ್ ಮಾಡಿದ್ದು 2ನೇ ಸಾಂಗು ಜೋಗಿ ಚಿತ್ರಕ್ಕೆ. ಫಸ್ಟ್ ವಾಸ್ ಎಲ್ಲೋ ಜೋಗಪ್ಪನ್ ನಿನ್ನ ಮನೆ, ಫಸ್ಟ್ ಸಿಟ್ಟಿಂಗ್ ಅಲ್ಲಿ. ಇದು 2ನೇ ದಿವಸ. ಇದು ಅದು ಒಟ್ಟಿಗೆ ನಾನು ಕೂತ್ಕೊಂಡಿದ್ದೆ 6 ದಿವಸ ಕಂಪೋಸಿಂಗ್ ಅಂತ ಕೂತ್ಕೊಂಡಿದ್ದೆ. 6 ದಿವಸಕ್ಕೆ 6 ಸಾಂಗ್ ಓಕೆ ಆಗಿತ್ತು. ಬೆಳಿಗ್ಗೆ ಒಂದು ಸಾಧಾರಣ 6:30 ಕೂತ್ಕೊಂಡ್ರೆ ಬೈ 10 ಬ್ರೇಕ್ಫಾಸ್ಟ್ ಟೈಮಿಗೆ ನಾವು ಕ್ಲೋಸ್ ಮಾಡ್ತಾ ಇದ್ವಿ. ಸೊ ಅಷ್ಟೇ 4 hours ಡೈಲಿ ಒಂದೊಂದು ಸಾಂಗ್ ಮಾಡ್ತಾ ಇದ್ದಿದ್ದು. ಸೊ ಆಕ್ಚುಲಿ ಒಂದು ಖುಷಿ ಆಗುತ್ತೆ. ಆ ಜಜ್ಮೆಂಟ್ ಒಂದೇ ಸಾಂಗಿಗೆ ಓಕೆ ಅಂತಾರಲ್ಲ, ಇದು ಚೆನ್ನಾಗಿದೆ ಅನ್ನೋದು ಜಜ್ಮೆಂಟ್ ಇತ್ತಲ್ಲ. ಸೊ ಡೈರೆಕ್ಟರ್ ರಿಯಲಿ ಹ್ಯಾಟ್ಸ್ ಆಫ್ ಟು ದ ಡೈರೆಕ್ಟರ್. ಆ್ಯಂಡ್ ಎಲ್ಲದಕ್ಕಿಂತ ನಾವು ಹೇಳೋದು, ಒಂದು ಹಿಟ್ ಆಗೋದು ಹಂಗೆ ಆಗಲ್ಲ, ಇಮೋಟ್ ಮಾಡ್ತಾರಲ್ಲ. ಶಿವಣ್ಣ ವಾಸ್ ಆ್ಯಂಡ್ ದ ಹೀರೋಯಿನ್ ಇಬ್ರು ಜೆನಿಫರ್ ಅದನ್ನ ಜೋಗಯೋಕ್ಕೆ ಪರ್ಟಿಕ್ಯುಲರ್ ಡ್ಯಾನ್ಸ್ ಮಾಡಿದಾಳೆ. ಅವಳು ಒಬ್ಳಿಗೆ ಮಾತ್ರ ಮಾಡಕ್ಕಾಗತ್ತೆ ಕಾಣುತ್ತೆ. ಅವಳೊಂದು ಶಿಯಾಡ ಸ್ಟೈಲ್ ಆಫ್ ಡ್ಯಾನ್ಸ್. ಇದೆಲ್ಲ ಕೌಂಟ್ ಆಗುತ್ತೆ ಒಂದು ಚಿತ್ರಕ್ಕೆ, ಒಂದು ವರ್ಕ್ ಆಗುವಾಗ ಕೌಂಟ್ ಆಗುತ್ತೆ. ಸೊ ನಾನು ಆಕ್ಚುಲಿ ಜೋಗಿ ಇಡೀ ತಂಡಕ್ಕೆ ದ ಹೋಲ್ ಥ್ಯಾಂಕ್ಸ್ ಹೇಳ್ಬೇಕು ಎಲ್ಲದಕ್ಕಿಂತ. ಚೆನ್ನಾಗಿತ್ತು, ಅಂದ್ರೆ ರೆಂಡಿಷನ್ ಚೆನ್ನಾಗಿತ್ತು, ನೈಸ್ ಸ್ಮೈಲ್, ಕಾಸ್ಟ್ಯೂಮ್ ಆಗಲಿ, ದ ಪ್ರೆಸೆಂಟೇಷನ್, ಸಾಂಗ್ ಚೆನ್ನಾಗಿತ್ತು. ಮಹಾಗುರುಗಳೇ, ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ದುಡ್ಡು ಒಂದು ಸಿನಿಮಾಯಿಂದ ಬರುತ್ತೆ ಅಂತ ತೋರಿಸ್ಕೊಟ್ಟಂಥ ಚಿತ್ರ ಇದು. ಹುಬ್ಳಿಯಲ್ಲಿ ಈ ಹಾಡುಗಳನ್ನು ನೀವು ರಿಲೀಸ್ ಮಾಡಿದಾಗ ಅದೊಂದು ದೊಡ್ಡ ಜಾತ್ರೆ, ದೊಡ್ಡ ಸಂಭ್ರಮ. ಅದು ಅನ್ಬಿಲಿಯಬಲ್. ಆ ಎನರ್ಜಿ ಪ್ರೇಮ್ ಈಗಿದೆಯಲ್ಲೋ ಗೊತ್ತಿಲ್ಲ. ಆತ ಓಡಾಡ್ತಾ ಇದ್ದಿದ್ದು, ಪ್ರಮೋಟ್ ಮಾಡ್ತಾ ಇದ್ದಿದ್ದು ಅನ್ಬಿಲಿಯಬಲ್. ಅದು ದೊಡ್ಡ ರೆಕಾರ್ಡ್ ಬಿಡಪ್ಪ. ನೀವೊಂದು ಹಿಸ್ಟ್ರಿಯಲ್ಲಿದ್ದೀರಿ. ನೀವು ಉದ್ಯಮಕ್ಕೆ ಬಂದಿದ್ದು, ಇಲ್ಲಿ ಹೋರಾಡಿದ್ದು ಮತ್ತು ಸ್ಟ್ರಗಲ್ ಮಾಡಿದ್ದು ಎಲ್ಲವೂ ಈ ಒಂದು ದಾಖಲೆಯಿಂದ ನಿಮಗೆ ಶಾಂತಿಯನ್ನು ಕೊಟ್ಟಿದೆ ಅಂತ ಅನ್ನಿಸ್ತದೆ ನನಗೆ. ತುಂಬ ದೊಡ್ಡ ಹಿಟ್ ಇದು. ನಾವು ಕೂಡ ಈ ಹಾಡುಗಳೆಲ್ಲ ಕೇಳಿದ್ವಲ್ಲ, ಕನಕಪುರದಲ್ಲಿ ಕೂತಿದ್ದೆ ನಾನು ಒಂದು ದಿವಸ ಫ್ರೆಂಡ್ಸ್ ಜೊತೆಲಿ. ಈ ಆಲ್ಬಮ್ ಹಾಕಿದ್ರು, ಏನು ಆ ರಿದಮ್ಮು ಆ ಸ್ಪೀಕರ್ನಲ್ಲಿ ಕೇಳ್ತಾ ನಾವು ರಿಟೈರ್ಮೆಂಟ್ ತಗೊಂಡಿದ್ದು ಒಳ್ಳೇದಾಯ್ತು ಬಿಡು ಅಂತ ನನ್ನ ಫ್ರೆಂಡ್ಸ್ಗೆಲ್ಲ ನನ್ನ ತಮಾಷೆ ಮಾಡ್ತಾ ಇದ್ದೆ. ಅಷ್ಟು ಸೌಂಡ್. ನೀವೆಲ್ಲ ಎವರ್ ಗ್ರೀನ್ ಸರ್. ಕನ್ನಡ ಭಾಷೆ ಇರೋ ತನಕ ನೀವಿರ್ತೀರ. ಮನುಷ್ಯನಾಗಿ ಅನ್ಕೊಂತಿದ್ದೆ. ಸೊ ಈ ಸಿನಿಮಾದಿಂದ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಚೈತನ್ಯ ಬಂತು ಆ್ಯಕ್ಚುಲಿ. ಈಗ ನೀನು ತುಂಬ ಚೆನ್ನಾಗಿ ಹಾಡದಮ್ಮ. ಆನಂದ್, ಒಂದು ರಿಕ್ವೆಸ್ಟ್ ಇದೆ. ನಮ್ಮ ಆರ್ಕೆಸ್ಟ್ರಾ ಬ್ಯಾಂಡ್ ಇದಾರಲ್ಲ, ಅದ್ಭುತವಾದ ವಾದ್ಯಗಾರರಿದ್ದಾರೆ. ಜೊತೆಯಲ್ಲಿ ವಾದ್ಯ ನುಡಿಸ್ಕೊಂಡು ಅದ್ಭುತವಾಗಿ ಡಾನ್ಸ್ ಮಾಡೋರು ಕೂಡ ಇದ್ದಾರೆ. ಹೌದು,
ನೋಡಿ ನೀವೇನೋ ಟ್ರೈ ಮಾಡಿ ಖಂಡಿತ ಮಾಡ್ತೀನಿ. ವಯಲನ್ ನುಡಿಸ್ಕೊಂಡು ಡ್ಯಾನ್ಸ್ ಮಾಡಿದ್ರೆ ಇದೇ ಹಾಡಿಗೆ ತುಂಬಾ ಚೆನ್ನಾಗಿದೆ. ಖಂಡಿತ. ಏನಮ್ಮ ನಿಮ್ಮ ಹೆಸರು? ವೈಜಯಂತಿ. ಹೆಸರಿಗೆ ತಕ್ಕಂಗಿದೆಯಮ್ಮ ವೈಜಯಂತಿ ಅಂದ್ರೆ. ವಾ, ವೈಜಯಂತಿ ಅಂದ್ರೆ ಡಾನ್ಸು, ಡಾನ್ಸ್ ಅಂದ್ರೆ ವೈಜಯಂತಿ. ಈಗ ಹಾಡಿಗೀಗ ನೀನು ಸ್ಟೇಜಿಗೆ ಬಾ. ಚಪ್ಪಾಳೆ ಹೊಡಿರಿ, ಚಪ್ಪಾಳೆ ಹೊಡಿರಿ. ಬನ್ನಿ ಪ್ಲೀಸ್. ಫುಲ್ ವೈಲಿನ್ ಟೀಮ್, ಸನ್ಶೈನ್ ಆರ್ಕೆಸ್ಟ್ರಾ ಫುಲ್ ಬನ್ನಿ ಪ್ಲೀಸ್. ಜೆರಾಲ್ಡ್ ಸರ್ ಬನ್ನಿ ಪ್ಲೀಸ್. ಶ್ರೀನಿವಾಸ್ ಸರ್, ನೀವೇ ಡ್ಯಾನ್ಸ್ ಕೊರಿಯೋಗ್ರಾಫರು. ಶ್ರೀನಿವಾಸ್ ಸರ್ ಒಂದು ಜೋರ ಚಪ್ಪಾಳೆ. ಸರ್ ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಇಲ್ಲ, ನೀವು ಯಾರು ಆಕ್ಚುಲಿ ಅಬ್ಸರ್ವ್ ಮಾಡಿಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಸಿನಿಮಾದಲ್ಲಿ ಶಿವಣ್ಣ ಮಾಡಿದ್ರು ವಾಕಿಂಗು, ಅವ್ರು ಅದನ್ನ ಮಾಡಿದ್ರು. ಆಕ್ಚುಲಿ ನೀವು ಯಾರು ಅರ್ಥ ಆಗಿಲ್ಲ ಅನ್ಸುತ್ತೆ. ಅದು ಪಿಕ್ಚರಲ್ಲಿ ಇವ್ರು ಹೀರೋಯಿನ್ ಸ್ಟೆಪ್ ಹಾಕುವಾಗ ಶಿವಣ್ಣ ಬರ್ತಾ ಇರ್ತಾರೆ, ಗೊತ್ತಾ ಹಿಂಗೆ ಅದು ಸರ್. ನೀವು ನಾನು ಕ್ಯಾಚ್ ಮಾಡಿದೆ ಸರ್. ಸೂಪರ್ ಸರ್. ಬನ್ನಿ ಸರ್ ಇಲ್ಲಿ ಬನ್ನಿ. ಮೇಡಮ್ ನೀವು ಬನ್ನಿ ಇಲ್ಲಿ. ಸೀರಿಯಸ್ಲಿ ಒಂದು ಜೋರಾದ ಚಪ್ಪಾಳೆ. ಮಹಾಗುರುಗಳೇ, ಈಗ ಈ ಕ್ಷಣ ಮಾತಾಡ್ಬೇಕು ನೀವು. ವೈಜಯಂತಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಈ ಸಂಭ್ರಮದಲ್ಲಿ ನೀವು ಭಾಗವಹಿಸಿದ್ದು ಮತ್ತು ನೀವೆಲ್ಲರೂ ಸೇರಿದ್ದು, ಮತ್ತು ಇವತ್ತು ಒಬ್ಬ ಮ್ಯೂಸಿಷಿಯನ್ಗೆ ಬರ್ತ್ಡೇ ಅಂತ ಕಾಣುತ್ತೆ. ಎಲ್ಲಿದ್ದಾರೆ ಅವರು? ಹ್ಯಾಪಿ ಬರ್ಡೇ ಟು ಯು ಡಿಯರ್, ಹ್ಯಾಪಿ ಬರ್ಡೇ ಟು ಯು. ಮೇಂಟೈನ್ ದಿಸ್ harmony forever in our show. Oh nice, so nice. Actually, sir, we feel really blessed to play with these amazing musicians and before you know, these amazing judges and all these jury members. Not only every single person is rocking here. So thank you so much for having us here. Thank you. It's our privilege and honor. Thank you. Thank you so much. Thank you. ಸೂಪರ್ ಸಿಂಗಿಂಗ್. ಫಂಟಾಬ್ಲೆಸ್. ಜನ್ಯ ಜೈ. ಕೀರ್ತನಾ, Yes, sir. ಆಕ್ಚುಲಿ ಈ ಹಾಡ್ ಸ್ಪೆಷಾಲಿಟಿ ಏನಂತಂದ್ರೆ, ತುಂಬಾ ಸಂಗತಿಗಳು ಇಲ್ಲದೆ ಕ್ಲೀನ್ ಆಗಿ ಈಸಿಯಾಗಿ ಮಾಡಿದಂತ ಹಾಡು, ಬಟ್ ಸ್ಟಿಲ್ ವೆರಿ ಸ್ಟ್ರಾಂಗ್ ಮೆಲಡಿ. ಇದನ್ನ ಹಾಡಿದವರು ಲಕ್ಷ್ಮೀ ಮನ್ಮೋಹನ್. ಯಾಕಂದ್ರೆ ಬಹಳಷ್ಟು ಹೊಸಬರಿಗೆ ಗುರು ಸರ್ ಅವಕಾಶ ಮಾಡಿಕೊಟ್ಟಿದ್ರು, ಹೊಸ ವಾಯ್ಸಸ್ಗೆ. ಆ ವಾಯ್ಸ್ಗೆ ನಿಮ್ಮ ವಾಯ್ಸ್ಗೆ ಹತ್ತತ್ರ ಇದೆ, ಬಟ್ ವೆರಿ ಗುಡ್ ಸಿಂಗಿಂಗ್. ಒಳ್ಳೆದ ಗುರು ಸರ್. ಕೀರ್ತನ ವಾಯ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಸೊ ಅದರಲ್ಲಿ ಆ ಇನ್ನೋಸೆನ್ಸ್ ಎದ್ದು ಕಾಣ್ತಾ ಇತ್ತು ವಾಯ್ಸ್ ಅಲ್ಲಿ. ವಾಸ್ ಎ ಹ್ಯೂಜ್ ಹಿಟ್. ನನಗೆ 2ನೇ ಫಿಲ್ಮ್ ಫೇರ್ ಕೊಟ್ಟ ಚಿತ್ರ ಇದು. ಲಾಟ್ ಆಫ್ ಮೆಮರೀಸ್. ತುಂಬಾ ಚೆನ್ನಾಗಿ ಆಡಿದೆ. ನಾನು ಹೇಳ್ಬೇಕಂದ್ರೆ ಒಂದಷ್ಟು ಕೆಲವು ಪೋರ್ಷನ್ ಹಂಗೆ ಕೇಳ್ತಾ ಇತ್ತು. ಆಮೇಲೆ ಎಲ್ಲದಕ್ಕಿಂತ ನಾನು ಟೆಕ್ನಿಕಲ್ ಯಾವತ್ತು ಮಾತಾಡ್ತೀನಿ. ಇವತ್ತು ಸೌಂಡ್ ಆಪರೇಟ್ ಮಾಡಿದ್ದಾರೆ ವಿಜಿ. ಎಕ್ಸಲೆಂಟ್. ಎಲ್ಲಿ ಬೇಕೋ ಅಷ್ಟು ಮಾತ್ರ ಡಿಲೇಸ್ ಇತ್ತು. ಯಾಕಂದ್ರೆ ಅದು ಲೈವ್ ಶೋಸ್ ಅಲ್ಲಿ ಮಾಡೋದು ತುಂಬಾ ಕಮ್ಮಿ. ಎಲ್ಲಿ ರಿವರ್ಬ್ ಬೇಕಾ ಅಷ್ಟೇ ಇತ್ತು. ಪ್ರತಿಯೊಂದು ಪರ್ಫಾರ್ಮೆನ್ಸ್ ಏನೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ಈ ಪರ್ಫಾರ್ಮಿಂಗ್ ಅದು ಹೆಲ್ಪ್ ಆಯಿತು. ಎಕ್ಸಲೆಂಟ್. ಐ ಲವ್ ದಟ್. ಆಡಿಯೋ ಇಂಜಿನಿಯರ್ ವಿಜಯ್ ಸರ್ ಅವ್ರಿಗೊಂದು ಜೋರಾದ ಚಪ್ಪಾಳೆ.